ತುಂಬಾ ಜನ ಭೀಮನ ಅಮಾವಾಸ್ಯೆ ವ್ರತದ ಆಚರಣೆ ಹೇಗೆ ಮಾಡೋದು ಅಂತ ಹಬ್ಬಕ್ಕೆ ಮುಂಚಿತವಾಗಿ ತಿಳಿಸೋದಕ್ಕೆ ಕೇಳ್ತಾ ಇದ್ರಿ. ಹಾಗಾಗಿ ಈ ವಿಡಿಯೋ ಇದು ಮದುವೆಯ ಆದ ನಂತರ 9 ವರ್ಷ ನಿರಂತರವಾಗಿ ಸಂಕಲ್ಪ ಮಾಡಿ ಗಂಡನ ಆಯುಷ್ಯ ಆರೋಗ್ಯ ಅಭಿವೃದ್ಧಿಗಾಗಿ ಮಾಡುವ ವ್ರತ. ನನ್ನ ಹಿರಿಯರು ನನಗೆ ತಿಳಿಸ್ಕೊಟ್ಟ ವಿಧಾನವನ್ನ ನಿಮ್ಗೆಲ್ಲ ತಿಳಿಸ್ತಾ ಇದ್ದೀನಿ. ಆ ದಿನ ಪೂಜಾ ಮಣೆಯ ಮೇಲೆ ಪಂಚವರ್ಣ ರಂಗೋಲಿಯನ್ನ ಹಾಕಬೇಕು. ನಂತರ ಬಾಳೆ ಎಲೆ ಹಾಕಿ ಅದರ ಮೇಲೆ ಅಕ್ಕಿಯ ರಾಶಿಯನ್ನ ಹಾಕಬೇಕು. ಅದರ ಮೇಲೆ ತುಪ್ಪದ ದೀಪವನ್ನು ಇಟ್ಟು ಅದನ್ನೇ ಜ್ಯೋತಿರ್ಭೀಮೇಶ್ವರ ಎಂದು ಆರಾಧನೆ ಮಾಡಿ 10 ಎಳೆಯ ದಾರವನ್ನು ದೀಪದ ಬಲಭಾಗದಲ್ಲಿಟ್ಟು ಪೂಜಿಸಿ ಕೈಗೆ ಕಟ್ಕೊಳ್ಬೇಕು. ವರಮಹಾಲಕ್ಷ್ಮಿ ವ್ರತದ ದಿನ ಆ ದಾರವನ್ನು ಬಿಚ್ಚಿ ನೀರಿಗೆ ಬಿಡ್ತೇವೆ. ಇನ್ನು ನೈವೇದ್ಯದ ವಿಷಯಕ್ಕೆ ಬಂದರೆ ಮೊದಲನೇ ವರ್ಷ 11, 2ನೇ ವರ್ಷ 21, 3ನೇ ವರ್ಷ 31, ಈ ರೀತಿ 9 ವರ್ಷ 91 ಕಡುಬುಗಳನ್ನ ಮಾಡಿ ನೈವೇದ್ಯ ಮಾಡಬೇಕು. ಇನ್ನು ನಿಮ್ಮ ಶಕ್ತಿಯ ಅನುಸಾರ ಭಕ್ತಿಯ ಅನುಸಾರ ಧೂಪ ದೀಪ ನೈವೇದ್ಯಗಳನ್ನು ಮಾಡಿ. ಇನ್ನು ಈ ದಿನದ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ಗಂಡನಿಗೆ ಪಾದಪೂಜೆ ಮಾಡಿ ಕೈಗೆ ಕಂಕಣ ಕಟ್ಟಿಸ್ಕೊಳ್ಳೋದು. ವ್ರತದ ಬಗ್ಗೆ ನಿಮ್ಗೇನಾದ್ರೂ ಸಂದೇಹ ಇದ್ದಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಾವು ಮತ್ತು ನಮ್ಮ ಸಂಸಾರದ ಒಳಿತಿಗಾಗಿ ಮಾಡುವ ಎಲ್ಲಾ ಪೂಜಾ ವಿಧಾನ ವ್ರತಗಳು ನಮಗೆ ಸನ್ಮಾರ್ಗವನ್ನು ತೋರಿಸುತ್ತದೆ. ನನ್ನ ಸನಾತನ ಧರ್ಮ ನನ್ನ ಹೆಮ್ಮೆ.